ಹಾಯ್ ಎಲ್ರಿಗೂ. ಸೊ ಲಾಸ್ಟ್ ವಿಡಿಯೋದಲ್ಲಿ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಎಂತಕ್ಕೆ ಯೂಸ್ ಮಾಡ್ತಾರೆ, ಸೊ ಹೇಗೆಲ್ಲ ಯೂಸ್ ಮಾಡ್ತಾರೆ ಅಂತೇಳಿದೆ. ಸೊ ಅದನ್ನ ಹೇಗೆ ಇನ್ಸ್ಟಾಲ್ ಮಾಡೋದಂತನೂ ವೀಡಿಯೋದಲ್ಲಿ ಹೇಳಿದ್ದೆ. ಸೊ ನೋಡ್ದಿರೋರು ಬೇಕಂದರೆ ಹೋಗಿ ನೋಡ್ಕೊಂಬರ್ಬೋದು. ಸೊ ಇವಾಗ ಪ್ರೀಮಿಯರ್ ಪ್ರೋನ ಹೇಗೆ ಯೂಸ್ ಮಾಡೋದಂತ ಇವ್ರದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಒಂದು ಜಾಸ್ತಿ ಹೊತ್ತು ವೀಡಿಯೋ ಏನಿರಲ್ಲ. ಸೊ ನಾನು ನಿಮಗೆ ಬ್ರೀಫ್ ಎಕ್ಸ್ಪ್ಲೇನ್ ಕೊಟ್ಬಿಡ್ತೀನಿ. ಸೊ ಬ್ರೀಫ್ ಎಕ್ಸ್ಪ್ಲೇಷನ್ ಕೊಟ್ಟರೆ ನಿಮಗೆ ನಾರ್ಮಲಾಗಿ ನಿಮ್ಮ ಮೈಂಡ್ಗೆ ಈಸಿಯಾಗಿ ಅರ್ಥ ಆಗೋ ಥರ ಒಂದು ಈಸಿ ವೇಲಿ ಹೇಳ್ಕೊಟ್ಬಿಡ್ತೀನಿ. ಪ್ರೀಮಿಯರ್ ಪ್ರೋನ ಇನ್ಸ್ಟಾಲ್ ಮಾಡಿಬಿಟ್ಮೇಲೆ ಸೊ ನೀವು ಅಕಸ್ಮಾತ್ ಪ್ರೀಮಿಯರ್ ಪ್ರೋನ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಸೊ ಆ ವಿಡಿಯೋದಲ್ಲಿ ಟ್ಯುಟೋರಿಯಲ್ ಇರುತ್ತೆ. ಆ ಟ್ಯುಟೋರಿಯಲ್ನ ನೀವು ನೋಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಪ್ರೀಮಿಯರ್ ಪ್ರೋನ ಇನ್ಸ್ಟಾಲ್ ಮಾಡೋಕ್ಕೆ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಬೇಕಾದವರು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇನ್ಸ್ಟಾಲ್ ಮಾಡಿದ್ಮೇಲೆ ಪ್ರೀಮಿಯರ್ ಪ್ರೋನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಬಿಟ್ಮೇಲೆ ಸೊ ಈ ರೀತಿ ಪ್ರೀಮಿಯರ್ ಪ್ರೋ ನಿಮ್ಗೆ ಓಪನ್ ಆಗುತ್ತೆ. ಸೊ ನೋಡಿ ಇಲ್ಲಿ ಪ್ರೀಮಿಯರ್ ಪ್ರೋ 2020. ಸೊ ಸ್ಟಾರ್ಟಿಂಗಲ್ಲಿ ನಿಮ್ಗೇನು ಕಾಣಿಸಲ್ಲ. ಸೊ ನಾನು ಆಲ್ರೆಡಿ ಯೂಸ್ ಮಾಡೋದ್ರಿಂದ ಇಲ್ಲಿ ನಾನು ಮಾಡಿರೋಂಥ ಎಡಿಟಿಂಗ್ ಎಲ್ಲ ರೀಸೆಂಟ್ ಪ್ರಾಜೆಕ್ಟ್ಸ್ ಎಲ್ಲ ಬರುತ್ತೆ. ಸೊ ನಾರ್ಮಲಾಗಿ ಕೈನ್ ಮಾಸ್ಟ್ರು ಆ ಥರ ಆ್ಯಪ್ಸ್ ಯೂಸ್ ಮಾಡಿರೋರಿಗೆ, ಬೇರೆ ಬೇರೆ ಆ್ಯಂಡ್ರಾಯ್ಡ್ ಆ್ಯಪ್ಸ್ ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ಇದೆಲ್ಲ ಪ್ರಾಜೆಕ್ಟ್ ಥರ ಸೇವ್ ಆಗುತ್ತೆ ಅಂತ ಮಾಡಿರೋ ರೀಸೆಂಟ್ ಎಡಿಟಿಂಗ್ಸು. ಸೊ ಫಸ್ಟಾಗಿ ನೋಡ್ತಿರೋರಿಗೆ ಇದೊಂದು ನಾರ್ಮಲ್ ನೀವು ಮಾಡಿರೋ ಎಡಿಟಿಂಗೆಲ್ಲ, ಸೊ ಲಾಸ್ಟ್ ಮಾಡಿರೋ ಎಡಿಟಿಂಗೆಲ್ಲ ಇಲ್ಲಿ ನಾರ್ಮಲಾಗಿ ಪ್ರಾಜೆಕ್ಟ್ ಥರ ಸೇವ್ ಆಗಿರುತ್ತೆ ಅಷ್ಟೇ. ಸೊ ನೀವು ಫಸ್ಟ್ ಓಪನ್ ಮಾಡಿದಾಗ ಇದೇನಿರಲ್ಲ, ನ್ಯೂ ಪ್ರಾಜೆಕ್ಟ್ ವೆಲ್ಕಮ್ ಟು ಪ್ರೀಮಿಯರ್ ಪ್ರೋ ಇರುತ್ತೆ. ಸೊ ನೀವು ಅಲ್ಲಿ ಲೆಫ್ಟ್ ಸೈಡಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತಿದೆ ನೋಡಿ. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ನೇಮ್ ಕೇಳುತ್ತೆ, ಸೊ ಏನಂತ ಇಡಬೇಕಂತ. ಸೊ ಸದ್ಯಕ್ಕೆ ನಾನು ಇವಾಗ ಟ್ಯುಟೋರಿಯಲ್ ವೀಡಿಯೋ ಆಗಿದ್ದಕ್ಕೆ ಟ್ಯುಟೋರಿಯಲ್ ವೀಡಿಯೋನ ಮಾಡ್ತೀನಿ, ಟ್ಯುಟೋರಿಯಲ್ ಅಂತ ಹಾಕ್ತೀನಿ. ಸೊ ಟ್ಯುಟೋರಿಯಲ್ ಅಂತ ಹಾಕ್ಬಿಟ್ಟು ಸೊ ಇಲ್ಲಿ ಓಕೆ ಕೊಟ್ಬಿಡಿ. ಸೊ ಓಕೆ ಕೊಟ್ಟರು ನಡೆಯುತ್ತೆ, ಎಂಟರ್ ಕೊಟ್ಟರೆ ನಡೆಯುತ್ತೆ. ಆಗಲೇ ಹೇಳ್ದಂಗೆ ನೀವು ಎಂಟರ್ ಕೊಟ್ಬಿಟ್ಟು ನ್ಯೂ ಪ್ರಾಜೆಕ್ಟ್ ಅಂತ ಕೊಟ್ಬಿಟ್ಟು ನಿಮ್ಮ ಹೆಸರು ಯಾವುದೋ ಅಥವಾ ಯಾವುದೋ ಒಂದು ಹೆಸರು ಕೊಟ್ಬಿಟ್ಟು ನಾವು ಒಳಗಡೆ ಬಂದ ತಕ್ಷಣ ಪ್ರೀಮಿಯರ್ ಪ್ರೋ ನಿಮಗೆ ಫಸ್ಟ್ ಈ ರೀತಿ ನೋಡೋಕೆ ಕಾಣಿಸುತ್ತೆ. ಸೊ ಪ್ರೀಮಿಯರ್ ಪ್ರೋಲಿ ಇವತ್ತು ಬಂದ್ಬಿಟ್ಟು ನಾರ್ಮಲಾಗಿ ಬೇಸಿಕ್ಕಾಗಿ ಒಂದು ವೀಡಿಯೋ ಹೇಗೆ ಎಡಿಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಬೇರೆ ವೀಡಿಯೋಸಲ್ಲಿ ಪ್ರೀಮಿಯರ್ ಪ್ರೋದು ಕಲರ್ ಗ್ರೇಡಿಂಗ್ ಹೇಗೆ ಮಾಡೋದು, ಸೊ ಗ್ರೀನ್ ಸ್ಕ್ರೀನ್ ಹೇಗೆ ತೆಗೆಯೋದು, ಸೊ ಆ ಥರ ಅಡ್ವಾನ್ಸ್ ಫೀಚರ್ಸು, ಅದ್ಮೇಲೆ ಟೆಕ್ಸ್ಟ್ ಹೇಗೆ ಹಾಕೋದು, ಟ್ರಾನ್ಸಿಷನ್ಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಬಂದ್ಬಿಟ್ಟು ಲರ್ನಿಂಗ್ ಪ್ಯಾನಲ್ ಅಂತಿದೆ. ಸೊ ಮೇಲ್ಗಡೆ ಲರ್ನಿಂಗ್, ಅಸೆಂಬ್ಲಿ, ಎಡಿಟಿಂಗ್, ಕಲರ್ ಎಫೆಕ್ಟ್ಸ್, ಆಡಿಯೋ, ಗ್ರಾಫಿಕ್ಸ್ ಅಂತ ಲೈಬ್ರರೀಸ್ ಅಂತ ಕಾಣಿಸ್ತಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಮಧ್ಯದಲ್ಲಿ ಕಾಣಿಸ್ತಿದೆ. ಸೊ ನೀವು ಒಂದು ವೀಡಿಯೋ ಎಡಿಟ್ ಮಾಡಬೇಕಂದ್ರೆ ಸೊ ನಾನು ಹೇಳೋದೇನೆಂದರೆ ಎಡಿಟಿಂಗ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಆದಮೇಲೆ ಬ್ಲೂ ಕಲರ್ ಲೈನ್ ಬರುತ್ತೆ. ಸೊ ಬಂದಿದ ತಕ್ಷಣ ನಿಮ್ಗೆ ಈ ರೀತಿ ಪ್ಯಾನಲ್ ಕಾಣಿಸುತ್ತೆ. ಸೊ ಬಂದಮೇಲೆ Ctrl+I ಅಂತ ಒತ್ತಿ. ಸೊ Ctrl+I ಅಂದರೆ ನೀವು ವೀಡಿಯೋ ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಮ ಫೈಲಿಂದ ಎಲ್ಲಾದರೂ ಇಲ್ಲಿ. ಸೊ ನೀವು ಎಲ್ಲಿ ವೀಡಿಯೋ ಫೈಲ್ನ ಸೇವ್ ಮಾಡಿದ್ದೀರೋ ನಿಮ್ಮ ಸಿಸ್ಟಮಲ್ಲಿ ಅಲ್ಲಿಂದ ನಿಮ್ಮ ವೀಡಿಯೋ ಫೈಲ್ನ ಸೆಲೆಕ್ಟ್ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಶಾರ್ಟ್ಕಟ್ಸ್ ಏನು ಬೇಕಾಗಿಲ್ಲ ಅಂದ್ರೂ ನೀವು ಮೇಲ್ಗಡೆ ಫೈಲ್ ಅಂತಿದೆಯಲ್ಲ, ಸೊ ವೈಟ್ ಕಲರಲ್ಲಿ ಇದೆಯಲ್ಲ ಆಪ್ಷನ್ಸ್ಗಳು. ಸೊ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇಲ್ಲಿ ಇಂಪೋರ್ಟ್ ಅಂತ ಆಪ್ಷನ್ ಇದೆ. ಸೊ ಇಂಪೋರ್ಟ್ ಕೊಟ್ಟರೆ ನಾರ್ಮಲಾಗಿ ಈ ರೀತಿ ಓಪನ್ ಆಗ್ಬಿಡುತ್ತೆ. ಅಕಸ್ಮಾತ್ ನಾರ್ಮಲಾಗಿ ಬೇಕಾಗಿಲ್ಲ ಅಂದ್ರೂ Ctrl+I ಅಂತ ಹೋದರೆ ಡೈರೆಕ್ಟಾಗಿ ನಿಮಗೆ ಓಪನ್ ಆಗ್ಬಿಡುತ್ತೆ. ಸೊ ಓಪನ್ ಮಾಡಿಬಿಟ್ಮೇಲೆ ಸೊ ನೀವು ತೊಗೊಳ್ಳೋ ವೀಡಿಯೋ ಆಗಲಿ, ಫೋಟೋ ಫೈಲ್ ಆಗಲಿ, ಆಡಿಯೋ ಫೈಲೇ ಆಗಲಿ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಇಲ್ಲೇ ಸೇವ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಬಂದಮೇಲೆ ಇಲ್ಲಿಂದ ನೀವು ಪಕ್ಕದಲ್ಲಿ ಇಲ್ಲಿದೇನಲ್ಲ ಡ್ರಾಪ್ ಮೀಡಿಯಾ ಇಯರ್ ಟು ಕ್ರಿಯೇಟ್ ಸೀಕ್ವೆನ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಬಂದ್ಬಿಟ್ಟು ನೀವು ಹಾಕ್ಕೊಂಡ್ರೆ ನೀವು ವಿಡಿಯೋನ ಎಡಿಟ್ ಮಾಡ್ಬೋದು. ಸೊ ಇವಾಗ ಅದು ವೀಡಿಯೋ ಹೇಗೆ ಹಾಕ್ಕೊಂಡು ಎಡಿಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೀವು ವಿಡಿಯೋ ಫೈಲ್ನ ಸೆಲೆಕ್ಟ್ ಮಾಡಿಬಿಟ್ಮೇಲೆ ಸೊ ರೈಟ್ ಕ್ಲಿಕ್ಕಾ ಲೆಫ್ಟ್ ಕ್ಲಿಕ್ಕಾ ಅಂದರೆ ಸೊ ನನ್ನ ಪ್ರಕಾರ ಸೊ ರೈಟ್ ಸೈಡ್ ಫಿಂಗರಲ್ಲಿ ಇದು ಮಾಡೋದನ್ನ ರೈಟ್ ಕ್ಲಿಕ್ ಮಾಡ್ಕೊತೀನಿ. ಸೊ ಲೆಫ್ಟ್ ಬಂದ್ಬಿಟ್ಟು ಲೆಫ್ಟ್ ಮಾಡ್ಕೊತೀನಿ. ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ ಲೆಫ್ಟ್ ಕ್ಲಿಕ್ ಮಾಡ್ಬಿಟ್ಟು ವೀಡಿಯೋನ ಹಂಗೆ ಸೆಲೆಕ್ಟ್ ಮಾಡ್ಕೊಂಡು ಮೌಸ್ನ ಹಂಗೆ ತೊಗೊಂಬಂದು ಸೈಡ್ಗೆ ಇಲ್ಲಿದೆಯಲ್ಲ ಪಕ್ಕದ ಮೀಡಿಯಾ ಫೈಲ್ ಅನ್ನೆಲ್ಲ, ಸೊ ಅಲ್ಲಿ ಈ ರೀತಿ ಸಿಂಬಲ್ ಕಾಣಿಸಿರುತ್ತೆ, ಅಲ್ಲಿ ನೀವು ಬಿಟ್ಬಿಡಿ. ಸೊ ಬಿಟ್ಬಿಟ್ಟಿದ ತಕ್ಷಣ ನಿಮ್ಮ ವೀಡಿಯೋ ಫೈಲು ಇಲ್ಲಿ ಪ್ಲೇ ಆಗಿಬಿಡುತ್ತೆ. ಸೊ ಪ್ಲೇ ಆಗಿದ ತಕ್ಷಣ ನೀವೇನಾದರೂ ಒಂದು ಕಟ್ಟು ಏನಾದರೂ ನೀವು ವೀಡಿಯೋ ಫೈಲಲ್ಲಿ ಕಟ್ ಮಾಡೋದು ಆಯಿತಾ, ಕಟ್ ಮಾಡಿಬಿಟ್ಟು ನಿಮಗೆ ಈ ಪೋರ್ಷನ್ ಬೇಡ ಆ ಪೋರ್ಷನ್ ಬೇಕು ಅನ್ನೋ ಟೈಮಲ್ಲಿ ಕಟ್ ಮಾಡಬೇಕಂದ್ರೆ ವೀಡಿಯೋನ ಸೊ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಸೊ ಬ್ಲೇಡ್ ಟೂಲು. ಸೊ ಇಲ್ಲಿ ಕಾಣಿಸಿದೆಯಲ್ಲ, ಸೊ ಬ್ಲೇಡ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ರೆ ವೀಡಿಯೋನ ಕಟ್ ಮಾಡ್ಬೋದು. ನೋಡಿ ಇವಾಗ ನನಗೆ ವೀಡಿಯೋ ಪೋರ್ಷನ್ನು ಇವಾಗ ನಾನಿಲ್ಲಿ ಏನೋ ಕ್ಯಾಮ್ರಾ ಹತ್ರ ಬಂದ್ ಮಾಡಿದ್ದೀನಿ. ಸೊ ಆ ವೀಡಿಯೋ ಪೋರ್ಷನ್ ನಂಗೆ ಬೇಡ. ಸೊ ಇವಾಗ ಏನು ಮಾಡ್ತೀನಿ,
ಬ್ಲೂ ಕಲರ್ ಮಾರ್ಕರ್ ಇದೆಯಲ್ಲ, ಸೊ ಬ್ಲೂ ಕಲರ್ ಮಾರ್ಕರ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ಕೊಂಡು ಬ್ಲೂ ಕಲರ್ ಮಾರ್ಕರ್ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಕರ್ಸರ್ನ ಮೌಸ್ನ ರೈಟ್ ಟು ಲೆಫ್ಟ್ ಮೂವ್ ಮಾಡಿದ್ರೆ ಈ ರೀತಿ ಮೂವ್ ಆಗುತ್ತೆ. ಸೊ ನನಗೆ ಈ ಪೋರ್ಷನ್ ಬೇಡ, ಸೊ ಈ ಪೋರ್ಷನ್ವರೆಗೂ ಬೇಡ, ಈ ಪೋರ್ಷನ್ ಸೆಲೆಕ್ಟ್ ಮಾಡ್ಬಿಟ್ಟು ಸೊ ಇಲ್ಲಿ ಬ್ಲೇಡ್ ತೊಗೊಂಡಿರ್ತೀನಿ, ಅಂದರೆ ಕಟ್ ಮಾಡೋ ಟೂಲ್ ತೊಗೊಂಡಿರ್ತೀನಲ್ಲ, ಸೊ ಕಟ್ ಮಾಡೋ ಟೂಲ್ನ ತೊಗೊಂಡು ಇಲ್ಲಿ ಬಿಡ್ತೀನಿ. ಸೊ ಅಲ್ಲಿ ಬಿಟ್ಟಿದ ತಕ್ಷಣ ನಿಮ್ಗೆ ಆ ಪೋರ್ಷನ್ನು ಕಟ್ ಆಗುತ್ತೆ. ಅಕಸ್ಮಾತ್ ನೀವು ಕಟ್ ಮಾಡೋ ಟೂಲ್ನ ಇಲ್ಲಿ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಸಿ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಕಟಿಂಗ್ ಟೂಲ್ ಬಂದ್ಬಿಡುತ್ತೆ. ಸೊ ತಿರ್ಗಾ ಕಟ್ ಮಾಡಿದ್ಮೇಲೆ ಸೊ ಪ್ಲೇ ಮಾಡಿ. ಸೊ ಪ್ಲೇ ಮಾಡ್ಬಿಟ್ಮೇಲೆ ಸ್ವಲ್ಪ ಬೇಗ ಮುಂದೆ ಹೋಗ್ಬೇಕಂದ್ರೆ ಅದೇ ಆ ಮಾರ್ಕರ್ನ ಇಟ್ಕೊಂಡು ಲೆಫ್ಟ್ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಹೋಗಿ. ಸೊ ಮುಂದೆ ಹೋಗ್ಬಿಟ್ಮೇಲೆ ಕಟಿಂಗ್ ಟೂಲ್ನ ಸೆಲೆಕ್ಟ್ ಮಾಡಿ. ಸೊ ಕಟಿಂಗ್ ಟೂಲ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಸೊ ನಾನೇನು ಸೆಲೆಕ್ಟ್ ಮಾಡಿ ನೋಡಿ, ಬರೀ ಸಿ ಅಂತ ಹೋಗ್ತೀನಿ. ಸೊ ಸಿ ಅಂತ ಓದಿದ ತಕ್ಷಣ ಕಟಿಂಗ್ ಟೂಲ್ ಸೆಲೆಕ್ಟ್ ಆಗಿದೆ. ಸೊ ಇಲ್ಲಿ ಬರ್ತಿದೆ ನೋಡಿ. ಸೊ ಸೆಲೆಕ್ಟ್ ಮಾಡ್ಬಿಟ್ಟು ಡಿಲೀಟ್ ಮಾಡಬೇಕು. ಸೊ ಡಿಲೀಟ್ ಮಾಡಬೇಕಂದ್ರೆ ಸೊ ಸಮ್ಟೈಮ್ಸ್ ನೀವೇನಾದರೂ ಈ ಪ್ಯಾನಲ್ ಸೆಲೆಕ್ಟ್ ಮಾಡಿಬಿಡ್ತೀರ. ಸೆಲೆಕ್ಟ್ ಮಾಡಿಬಿಟ್ರೆ ಅದು ಸೆಲೆಕ್ಟ್ ಆಗಿದ್ದಾಗ ವೈಟ್ ಕಲರ್ ಬರುತ್ತೆ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿಬಿಟ್ಟು ಬೈ ಮಿಸ್ಟೇಕ್ ಇದು ಡಿಲೀಟ್ ಆಗಿಬಿಡುತ್ತೆ. ಸೊ ಅಕಸ್ಮಾತ್ ಅದು ಡಿಲೀಟ್ ಆಗಿಬಿಟ್ರೆ ಕಂಟ್ರೋಲ್ Z ಹೊಡೆದ್ರೆ ತಿರ್ಗಾ ವಾಪಸ್ ಬಂದ್ಬಿಡುತ್ತೆ. ಸೊ ಇವಾಗ ನಿಮ್ಗೆ ಈ ಪೋರ್ಷನ್ ಬೇಡ. ಸೊ ಈ ಪೋರ್ಷನ್ ಬೇಡ ಅಂದರೆ ಡಿಲೀಟ್ ಮಾಡಿ. ಸೊ ಡಿಲೀಟ್ ಮಾಡಿಬಿಟ್ಮೇಲೆ ತಿರ್ಗಾ ಈ ಟೈಮ್ಲೈನ್ ಎಟ್ಕೊಂಬಂದು ಲೆಫ್ಟ್ ಕ್ಲಿಕ್ ಮಾಡಿ. ಸೊ ಲೆಫ್ಟಿಗೆ ಎಳ್ಕೊಂಬಂದರೆ ಇಲ್ಲಿಗೆ ಬಂದು ಸೆಟ್ ಆಗಿಬಿಡುತ್ತೆ. ಸೊ ಲೆಫ್ಟಲ್ಲಿ ನೋಡ್ತಿರ್ಬೋದು ಇಲ್ಲಿ ಮ್ಯಾಗ್ನೆಟ್ ಥರ ಸಿಂಬಲು. ಸೊ ಇದು ಆಫ್ ಆಗಿದ್ರೆ ಇದು ಬಂದ್ಬಿಟ್ಟು ಅಂಟ್ಕೊಳ್ಳೋದಿಲ್ಲ. ತೋರಿಸಿ ನೋಡಿ. ಸೊ ನಾರ್ಮಲಾಗಿ ಹಿಂಗೆ ಥರ ಮೂವ್ ಆಗ್ತಿದೆ. ಸೊ ಇವಾಗ ಮ್ಯಾಗ್ನೆಟ್ ಹಾಕ್ಕೊಂಡ್ರೆ ನೋಡಿ ರೈಟಿಗೆ ತೊಗೊಂಬರ್ತೀನಿ. ಸೊ ಅಂದರೆ ಲೆಫ್ಟ್ ಕ್ಲಿಕ್ ಮಾಡಿಕೊಂಡೆ ಮೂವ್ ಮಾಡಬೇಕದು. ಸೊ ರೈಟಿಗೆ ತೊಗೊಂಬರ್ತೀನಿ. ಸೊ ನೋಡಿ ಇಲ್ಲೇ ಕಚ್ಕೊಂತ ಬಂದು. ಸೊ ಇವಾಗ ನೋಡಿ ಸ್ವಲ್ಪ ಮುಂದೆ ತೊಗೊಂಬರ್ತೀನಿ. ಸೊ ನೋಡಿ ಇಲ್ಲಿ ಕಚ್ಕೊಂತು, ಆಗಲೇ ಇದ್ದಿದ್ದ ಟೈಮ್ಲೈನ್ ಸ್ವಲ್ಪ ಮುಂದೆ ತಳ್ಳಿದ ತಕ್ಷಣ ಮುಂದೆ ಕಚ್ಕೊಂತು ಸ್ಪೇಸ್ ಇಲ್ದಿರ. ಸೊ ಇದೆಲ್ಲ ತಲೆನೋವು ಬೇಡ ಅಂದರೆ ನಿಮ್ಗೆಲ್ಲರಿಗೂ ಬೇಡ ಎಲ್ಲರೂ ಕಟ್ ಮಾಡ್ಕೊಂಡು ಡೈರೆಕ್ಟಾಗಿ ಶಿಫ್ಟ್ ಡಿಲೀಟ್ ಅಂತಲೇ ಹೊಡೆದ್ರೆ ವೀಡಿಯೋ ಕಟ್ ಆಗಿಬಿಟ್ಟು ಆಟೋಮೆಟಿಕ್ ಕಂಟಿನ್ಯೂ ಆಗುತ್ತೆ. ಸೊ ಡೈರೆಕ್ಟಾಗಿ ಇದನ್ನೇ ಹೇಳ್ಕೊಟ್ಟಿರ್ಬೋದಲ್ಲ, ಒಂದೇ ಸತಿ ಶಿಫ್ಟ್ ಡಿಲೀಟ್ನ ಹೇಳ್ಕೊಟ್ಟಿರ್ಬೋದಲ್ಲ, ಅದೆಲ್ಲ ಯಾಕೆ 2-3 ಪ್ರೋಸ್ ಅಂತ. ಸೊ ನಾರ್ಮಲಾಗಿ ಹೇಳ್ದೆ ಅಂದರೆ ಅಕಸ್ಮಾತ್ ಏನಾದ್ರು ಒಂದು ಐಡಿಯಾ ಬಂದಿಲ್ಲ ಅಂದರೆ ಸೊ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಸ್ವಲ್ಪ ಐಡಿಯಾ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾರ್ಮಲಾಗಿ ಬೇಸಿಕಾಗಿ ನೋಡ್ಕೋಬೇಕಾಗಿದ್ದು. ಸೊ ನೀವು 2-3 ವೀಡಿಯೋ ಮಾಡಿರ್ತೀರ. ಸೊ ಬೇರೆ ಬೇರೆ ಮೊಬೈಲಲ್ಲೋ ಸೊ ಬೇರೆ ಬೇರೆ ಕ್ಯಾಮ್ರದಲ್ಲೋ ಮಾಡಿರ್ತೀರ. ಸೊ ಒಂದೊಂದು ರೆಸೊಲ್ಯೂಷನ್ ಬೇರೆ ಬೇರೆ ಇರ್ತವೆ. ಸೊ ಅದಕ್ಕೆ ಮೇಲ್ಗಡೆ ನೀವೇನು ಮಾಡಬೇಕು, ಎಲ್ಲದಕ್ಕೂ ಒಂದು ರೆಸೊಲ್ಯೂಷನ್ ಸೆಟ್ ಮಾಡ್ಕೋಬೇಕು. ಸೊ ಮೇಲ್ಗಡೆ ಇಲ್ಲಿ ಸೀಕ್ವೆನ್ಸ್ ಅಂತ ನೋಡ್ತಿರ್ಬೋದು, ಸೀಕ್ವೆನ್ಸ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಬಿಟ್ಮೇಲೆ ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಅಂತ ಕಾಣ್ತಿದ್ದಿಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡ್ಬಿಟ್ಮೇಲೆ ಇಲ್ಲಿ ಫ್ರೇಮ್ ಸೈಜ್ ಅಂತಿದೆ. ಸೊ ಇದು ನಾರ್ಮಲಾಗಿ ಇಲ್ಲಿ ಫುಲ್ HD ಇದೆ. ಸೊ ಇಲ್ಲಿ ನಾನು 720p ಮಾಡ್ಕೊತೀನಿ. ಸೊ 720p ಸೈಜ್ ಎಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಒಂದೊಂದು ವೀಡಿಯೋಗೆ ಒಂದೊಂದು ಸೈಜ್ ಇರುತ್ತೆ. ಸೊ ಅಕಸ್ಮಾತ್ ನಿಮ್ಮ ವೀಡಿಯೋದು ಒಂದೇ ಸೈಜ್ ಇದ್ದರೆ ಅದೇ ಸೈಜ್ನ ನಿಮ್ಮ ಪಕ್ಕದ ವೀಡಿಯೋಗೂ ಸೆಲೆಕ್ಟ್ ಮಾಡಿ. ಸೊ ಈಗ ನಾನು 1280 720p ಇಡ್ತಿದ್ದೀನಿ. ಸೊ ಇಟ್ಟಿದ ತಕ್ಷಣ ಈ ರೀತಿ ಕೇಳುತ್ತೆ, ಚೇಂಜ್ ಟು ಪ್ರೀ ಫೈಲ್ ಫಾರ್ಮ್ಯಾಟ್ ಅಂತ ಹೋಗಿ ಕೊಡಿ, ಏನಾಗಲ್ಲ. ಸೊ ಇವಾಗ ನನ್ನ ವೀಡಿಯೋ ಫೈಲ್ ದೊಡ್ಡದಾಗಿದೆ ಅಂದರೆ ಇವಾಗ ಎಲ್ಲ ವೀಡಿಯೋಗೂ ಅದೇ ಸೈಜು ಸೆಟ್ ಆಗಿದೆ. ಸೆಲೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ದೊಡ್ಡದಾಗಿದೆ, ಝೂಮ್ ಇನ್ ಆಗಿದೆ. ಸೊ ಇವಾಗ ನೀವು ಡಿಸ್ಪ್ಲೇ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸೊ ಡಬಲ್ ಟ್ಯಾಪ್ ಮಾಡಿಬಿಟ್ಮೇಲೆ ರೈಟ್ ಸೈಡಲ್ಲಿ 2 ಲೈನ್ಗಳು ಬರ್ತವೆ. ಸೊ ಮಧ್ಯದಲ್ಲಿ ಒಂದು ಡಾಟ್ ಇದೆಯಲ್ಲ, ಸೊ ಡಾಟ್ನ ಹಿಡ್ಕೊಂಡು ಲೆಫ್ಟ್ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳಿ. ಸೊ ಬ್ಲ್ಯಾಕಲ್ಲಿ ನಿಮ್ಗೊಂದು ಬಾರ್ಡ್ರ್ ಕಾಣಿಸಿರ್ಬೋದು ಇಲ್ಲಿ ನೋಡಿ. ಸೊ ಬಾರ್ಡ್ರ್ ಕರೆಕ್ಟಾಗಿ ಫಿಟ್ ಮಾಡಬೇಕು. ಸೊ ಫಿಟ್ ಮಾಡಿದ್ರೆ ನೀವು ವೀಡಿಯೋ ಫುಲ್ ಕ್ಲೀನಾಗಿ ಕರೆಕ್ಟಾಗಿ ಪ್ಲೇ ಆಗುತ್ತೆ. ಸೊ ನೀವು ಒಳಗಡೆ ತೆಗೆದ್ರೇನು ಆ ಬಾರ್ಡ್ರು ಬ್ಲ್ಯಾಕ್ ಕಲರ್ ಬಾರ್ಡ್ರು ನಿಮಗೆ ವೀಡಿಯೋ ಎಡಿಟ್ ಮಾಡಿದ್ಮೇಲೆ ಕಾಣಿಸುತ್ತೆ. ಸೊ ಅದಕ್ಕೆ ಕ್ಲೀನಾಗಿ ಮಾಡ್ಕೋಬೇಕು. ಅಕಸ್ಮಾತ್ ನಿಮ್ಮ ಸೈಜ್ ವೀಡಿಯೋ ಫೈಲ್ ಏನಾದರೂ ಚಿಕ್ಕದಾಗಿದ್ದರೆ ನೀವು 720p 1080 ಸೆಟ್ ಮಾಡ್ಕೊಂಡಾಗ ಈ ವಿಡಿಯೋ ಫೈಲ್ ಸ್ವಲ್ಪ ಚಿಕ್ಕದಾಗಿರುತ್ತೆ, ಸ್ವಲ್ಪ ದೊಡ್ಡ ಮಾಡ್ಕೋಬೇಕು. ಸೊ ಇದು ಮಾತ್ರ ಎಲ್ಲದಕ್ಕೂ ಸೆಟ್ ಆಗೋಲ್ಲ, ನೀವೇ ಬಂದ್ಬಿಟ್ಟು ತಿರ್ಗಾ ಸೆಟ್ ಮಾಡ್ಬೇಕು. ಸೊ ಇದಕ್ಕೂ ನಾನೇ ಸೆಟ್ ಮಾಡಬೇಕು. ನಾನು ಡಬಲ್ ಟ್ಯಾಪ್ ಮಾಡ್ತೀನಿ, ಮಾಡ್ಕೊಂಡು ರೈಟ್ ಬಾರ್ಡ್ರಲ್ಲಿ ಆ ಡಾಟ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಇದು ಮಾಡ್ತೀನಿ. ಸೊ ಇದು ಮಾಡಿದ್ಮೇಲೆ ವೀಡಿಯೋ ಫೈಲ್ ನಿಮಗೆ ಕ್ಲೀನಾಗಿ ಸೆಟ್ ಆಗಿದೆ. ಸೊ ಅಕಸ್ಮಾತ್ ನಿಮಗೆ ವೀಡಿಯೋ ಫೈಲ್ ಕ್ಲೀನಾಗಿ ಕರೆಕ್ಟಾಗಿ ಗೊತ್ತೇ ಆಗಬಾರ್ದು ಶೇಕ್ ಆಗಿರೋ ಸೆಟ್ ಆಗಿರೋದು ಅಂತ ಅನ್ನೋದಿದ್ರೆ ನೀವೇನು ಮಾಡಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಪ್ಯಾನಲ್ ಇರುತ್ತೆ. ಸೊ ಪ್ಯಾನಲ್ ಸೆಲೆಕ್ಟ್ ಮಾಡಿ. ಸೊ ಕಾಣಿಸ್ತಿದೆಯಲ್ಲ ಈ ಪ್ಯಾನಲ್ಲು ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಸೈಡಲ್ಲಿ ಬಂದರೆ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಪ್ಯಾನಲ್ ಸೈಜ್ನೆಲ್ಲ. ಸೊ ಇದೇ ಪ್ಯಾನಲ್ ಅಂತೇಳಿ ಯಾವುದೇ ಪ್ಯಾನಲ್ ಸೆಲೆಕ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಸೊ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಸೊ ದೊಡ್ಡದು ಮಾಡ್ಕೊಂಡ್ರೆ ಪ್ಯಾನಲ್ ನಿಮಗೆ ಕಾಣಿಸುತ್ತೆ. ಸೊ ಕಾಣಿಸಿದ ಮೇಲೆ ಎಫೆಕ್ಟ್ಸ್ ಕಂಟ್ರೋಲ್ ಅಂತಿದೆ, ಅದನ್ನ ಕಾಣಿಸಿದೆಯಲ್ಲ ಎಫೆಕ್ಟ್ಸ್ ಕಂಟ್ರೋಲ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಮೇಲೆ ಏನು ಖಾಲಿ ಬರ್ತಿರುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಇನ್ನೊಂದು ವೀಡಿಯೋದು ಟೈಮ್ನಲ್ಲಿ ಇರ್ತಾರೆ. ಸೊ ವೀಡಿಯೋ ಟೈಮ್ಲೈನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಮೇಲೆ ನೋಡಿ ಇಲ್ಲಿ ಪೊಸಿಷನ್ ಅಂತಿದೆಯಲ್ಲ, ಅವು ನಿಮ್ಗೆ ಆಪ್ಷನ್ಸ್ಗಳು ಬರ್ತವೆ. ಸೊ ನೋಡಿ ಪೊಸಿಷನ್ಸ್ ಅಂತಿದೆಯಲ್ಲ, ಪೊಸಿಷನ್ನು ಸ್ಕೇಲ್ ಇದೆಯಲ್ಲ, ಸೊ ಅದು ನೀವು ವೀಡಿಯೋ ಸೈಜಿಗೆ ತಕ್ಕನಂಗೆ. ಸೊ ಈ ವಿಡಿಯೋ 640 × 360 67.3 ಅಂತಿದೆ.
ಸೊ ಈ ವಿಡಿಯೋ ನೋಡಿ 640 360 66.8 ಇದೆ. ಇದು ಬಂದ್ಬಿಟ್ಟು 360 66.8 ಇದೆ, 67.3 ಇದೆ. ಇವಾಗ ಇದನ್ನ 66.8ಗೆ ಸೆಟ್ ಮಾಡಿಬಿಡ್ತೀನಿ. ಆವಾಗ ನೀವು ಕಟ್ ಮಾಡಿರೋದೇನೋ ಕ್ಲೀನಾಗಿ ಗೊತ್ತಾಗಲ್ಲ. ಸೊ ಆವಾಗ ಫ್ರೇಮ್ ಅಂದ್ಬಿಟ್ಟು ಕ್ಲೀನಾಗಿ ಇರ್ತಾರೆ, ಕಟ್ ಮಾಡಿರ್ತಾರೆ, ಏನು ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ವಿಡಿಯೋ ಕಟ್ ಮಾಡಿರ್ತೀರ. ಸೊ ಕಟ್ ಮಾಡಿರೋ ವಿಡಿಯೋಗೆ ಎಫೆಕ್ಟ್ಸ್ ತಾಗಬೇಕು. ಸೊ ಇವಾಗ ನಾರ್ಮಲಾಗಿ ಕಟ್ ಮಾಡಿದ್ರೆ ಸೊ ಕಟ್ಟಾಗಿರುತ್ತೆ, ಅವ್ರು ಒಂಥರ ಕಟ್ಟಾಗಿರ್ತಾರೆ, ಕ್ಲೀನಾಗಿ ಕಾಣಿಸುತ್ತೆ. ಅದೆಲ್ಲ ಕಟ್ಟಾಗಿರೋದು ಗೊತ್ತಾಗಬಾರ್ದಂದ್ರೆ ಸೊ ಮೇಲ್ಗಡೆ ನೀವು ನೋಡ್ತಿರ್ಬೋದು ಎಫೆಕ್ಟ್ಸ್ ಅಂತಿದೆ. ಸೊ ಎಫೆಕ್ಟ್ಸ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಬಿಟ್ಮೇಲೆ ನಿಮ್ಗೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಟ್ಯಾಬ್ ಬರುತ್ತೆ. ಸೊ ಟ್ಯಾಬ್ ಬಂದ್ಬಿಟ್ಮೇಲೆ ಇಲ್ಲಿ ವಿಡಿಯೋ ಟ್ರಾನ್ಸಿಷನ್ ಇದೆಯಲ್ಲ ಅದು ಸೆಲೆಕ್ಟ್ ಮಾಡಿ. ಸೊ ಬರೀ ಸೆಲೆಕ್ಟ್ ಮಾಡಿದ್ರೆ ಡಬಲ್ ಟ್ಯಾಪ್ ಮಾಡಿದ್ರೆ ಬರುತ್ತೆ. ಸೊ ಡಬಲ್ ಟ್ಯಾಪ್ ಮಾಡ್ಬಿಟ್ಮೇಲೆ ನಿಮಗೆ ತುಂಬ ಟ್ರಾನ್ಸಿಷನ್ಸ್ ಇರ್ತವೆ. ಸೊ ನಾನು ನಿಮಗೆ ನಾರ್ಮಲಾಗಿ ಇವಾಗ ವೈಪ್ ಅಂತ ಟ್ರಾನ್ಸಿಷನ್ ಇದೆ ಕೆಳಗಡೆ ಸೆಕೆಂಡು, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಮೇಲೆ ನೋಡಿ ಬ್ಯಾಂಡ್ ವೈಡ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ಲೆಫ್ಟ್ ಕ್ಲಿಕ್ ಮಾಡಿ ಆದಮೇಲೆ ಕರ್ಸನ್ ಇಟ್ಕೊಂಡು ಅದನ್ನ ತೊಗೊಂಡು ಹಂಗೆ ಬನ್ನಿ, ಹಿಡ್ಕೊಂಡೇ ಬನ್ನಿ. ಸೊ ಬಂದಿದ್ದ ತಕ್ಷಣ ಬಿಡಿ, ಕಟ್ಟಾಗಿರೋ ಪ್ಲೇಸಲ್ಲಿ ಮಧ್ಯದಲ್ಲಿ ಬಿಡಿ. ಸೊ ಇವಾಗ ನಾವು ನೋಡ್ಬೇಕಂದ್ರೆ ದೊಡ್ಡದಾಗಿ ನೋಡ್ಬೇಕಂದ್ರೆ ಕೆಳಗಡೆ ಇದೆಯಲ್ಲ ಡಾಟ್ಗಳು, ಸೊ ಅದನ್ನ ಲೆಫ್ಟಿಗೆ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗುತ್ತೆ, ಸೊ ರೈಟಿಗೆ ಹೇಳಿದ್ರೆ ಫುಲ್ ಚಿಕ್ಕದಾಗುತ್ತೆ ಫುಲ್ ವಿಡಿಯೋ. ಸೊ ಇದನ್ನು ತಿಳ್ಕೊಳ್ಳಿ. ಸೊ ಇದು ಎಡಿಟ್ ಮಾಡೋಕೆ ತುಂಬ ಯೂಸ್ ಆಗುತ್ತೆ. ಸೊ ಚಿಕ್ಕ ಚಿಕ್ಕ ಪಾರ್ಟ್ನರ್ನು ಕಟ್ ಮಾಡಿ ಎಡಿಟ್ ಮಾಡುವಾಗ ಇದು ತುಂಬ ಯೂಸ್ ಆಗುತ್ತೆ, ನೋಡ್ಕೊಳ್ಳಿ. ಸೊ ನೋಡಿದ ತಕ್ಷಣ ಇಲ್ಲಿ ನೋಡಿ ಟ್ರಾನ್ಸಿಷನ್ ಸ್ವಲ್ಪ ದೊಡ್ಡದಾಗಿ ಕಾಣ್ತಿದೆ. ಸೊ ಇವಾಗ ಟ್ರಾನ್ಸಿಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಎಡಿಟ್ ಸಹ ಮಾಡ್ಕೋಬೋದು. ಟ್ರಾನ್ಸಿಷನ್ ಸ್ವಲ್ಪ ಪ್ಲೇ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಸೊ ನೋಡಿ ಟ್ರಾನ್ಸಿಷನ್ ಈ ರೀತಿ ಬಂದಿದೆ. ಸೊ ಇವಾಗ ಟ್ರಾನ್ಸಿಷನ್ ಎಡಿಟ್ ಮಾಡಬೇಕು. ಸೊ ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಬೇಕಂದ್ರೆ ವಿನ್ ಒತ್ತಿ. ಸೊ ವಿನ್ ಒತ್ತಿದ ತಕ್ಷಣ ಸೆಲೆಕ್ಷನ್ ಟೂಲ್ ವರ್ಕ್ ಆಗುತ್ತೆ. ಸೊ ಬಂದಮೇಲೆ ಬ್ಯಾಂಡ್ ವೈಪ್ ಅನ್ನೋ ಟ್ರಾನ್ಸಿಷನ್ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಮೇಲೆ ಸೊ ಇಲ್ಲಿ ನೋಡ್ತಿರ್ಬೋದು ಬಾರ್ಡರ್ ಕಲರ್ ಅಂತೆಲ್ಲ ಇದೆ. ಸೊ ಬಾರ್ಡರ್ ಇದೆ ಅದಕ್ಕೆ. ಸೊ ಒಂದೊಂದು ಟ್ರಾನ್ಸಿಷನ್ಗೆ ಒಂದೊಂದು ಥರ ಆಪ್ಷನ್ಸ್ ಇರ್ತವೆ. ಸೊ ಆ ಟ್ರಾನ್ಸಿಷನ್ ಟೈಪ್ ಮೇಲೆ ಡಿಫರ್ ಆಗೋದಲ್ಲ. ಸೊ ಬಾರ್ಡರ್ ಕಲರ್ ಮೇಲೆ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕು ನಾನು ರೆಡ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಆಲ್ರೆಡಿ ರೆಡ್ ಇದೆ. ಸೊ ಬೇರೆ ಕಲರ್ ಬೇಕಂದರೆ ಇಲ್ಲಿ ಇದಿದೆಯಲ್ಲ ಲೈನು, ಸೊ ಕೆಳಗಡೆ ಎಳ್ಕೊಂಬಂಡ್ರೆ ಕಲರ್ ಚೇಂಜ್ ಆಗುತ್ತೆ. ಚೇಂಜ್ ಆದಮೇಲೆ ನಾನು ಇವಾಗ ಯಾವುದೋ ಒಂದು ಬ್ಲೂ ಕಲರ್ ಸೆಲೆಕ್ಟ್ ಮಾಡ್ತೀನಿ ನೋಡ್ಕೊಳ್ಳಿಪ್ಪ. ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇವಾಗ ಬಾರ್ಡರ್ ವಿಡ್ತು 0 ಇದೆ. ಸೊ ಬಾರ್ಡರ್ ವಿಡ್ತನ್ನ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಸೊ ದೊಡ್ಡದು ಮಾಡಿದ್ಮೇಲೆ ನೋಡಿ ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ನೋಡಿ ಈ ರೀತಿ ಟ್ರಾನ್ಸಿಷನ್ ವರ್ಕ್ ಆಗುತ್ತೆ. ಸೊ ಬೇರೆ ಟ್ರಾನ್ಸಿಷನ್ ಬೇಕಾದ್ರೆ ಹಾಕಿ ಮಾಡ್ತೀನಿ ನೋಡಿ. ಸೊ ಡಿಸಾಲ್ವ್ ಹಾಕಿ ತೋರಿಸ್ತೀನಿ. ಡಿಸಾಲ್ವಲ್ಲೆಲ್ಲ ಸ್ವಲ್ಪ ಸಿನಿಮ್ಯಾಟಿಕ್ಗೆ ಯೂಸ್ ಆಗೋದು. ಸೊ ಕ್ರಾಸ್ ಡಿಸಾಲ್ವ್ ಹಾಕಿ ತೋರಿಸ್ತೀನಿ ನೋಡಿ. ಸೊ ಕ್ರಾಸ್ ಡಿಸಾಲ್ವ್ನ ಲೆಫ್ಟ್ ಕ್ಲಿಕ್ ಮಾಡ್ಕೊಂಡು ತೊಗೊಂಬಂದು ಇಲ್ಲಿ ಬಿಡಿ. ಸೊ ಬಿಟ್ಟಿದ ತಕ್ಷಣ ವಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಕಸ್ಮಾತ್ ಆಪ್ಷನ್ ಚೇಂಜ್ ಆದರೆ. ಸೊ ನೋಡಿ ಇಲ್ಲಿ ಕ್ರಾಸ್ ಡಿಸಾಲ್ವ್ ಈ ರೀತಿ ಆಗುತ್ತೆ. ಸೊ ಕ್ರಾಸ್ ಡಿಸಾಲ್ವ್ನ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಮಾಡಬೇಕಂದ್ರೆ ನೋಡಿ ಅದರದ್ದು ಡ್ಯೂರೇಷನ್ ಮಾತ್ರ ಇನ್ಕ್ರೀಸ್ ಮಾಡ್ಬೋದು. ಸೊ ಡ್ಯೂರೇಷನ್ ಜಾಸ್ತಿ ಮಾಡ್ತೀನಿ ನೋಡಿ, ಅದು ದೊಡ್ಡದಾಯ್ತು ಕ್ರಾಸ್ ಡಿಸಾಲ್ವ್. ಸೊ ಇವಾಗ ಪ್ಲೇ ಮಾಡಿದ್ರೆ ನೋಡಿ ಇಲ್ಲಿಂದಾನೆ ಕ್ರಾಸ್ ಡಿಸಾಲ್ವ್ ವರ್ಕ್ ಆಗುತ್ತೆ ನೋಡಿ. ಯಾವುದೋ ನನ್ನ ಒಳಗಡೆಯಿಂದ ಆತ್ಮ ಹೋಗ್ತಿದೆ. ಸೊ ಈ ರೀತಿ ವಿಡಿಯೋ ಸ್ಟ್ರಕ್ ಆಗ್ತಿದ್ರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಇಲ್ಲಿ ಪ್ಯಾನಲ್ಲಿ ಫುಲ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು 1/2 ಅಂದರೆ ನಿಮ್ಮದು ವೀಡಿಯೋದು ಕ್ವಾಲಿಟಿ ಕಮ್ಮಿ ಆಗಿ ತೋರಿಸುತ್ತೆ, ಸ್ಟ್ರಕ್ ಆಗೋಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ವೀಡಿಯೋದು ಆಡಿಯೋ ಜಾಸ್ತಿ ಸೌಂಡ್ ಮಾಡಬೇಕಂದ್ರೆ ಇನ್ಕ್ರೀಸ್ ಮಾಡಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿ. ಸೊ ರೈಟ್ ಕ್ಲಿಕ್ ಮಾಡ್ಬಿಟ್ಮೇಲೆ ನಿಮ್ಮ ಇಲ್ಲಿ ನೋಡ್ತಿರ್ಬೋದು ಆಡಿಯೋ ಗೇನ್ ಅಂತ. ಸೊ ಕಾಣ್ತೀರಾ ಆಡಿಯೋ ಗೇನ್ ಅಂತ ಕ್ಲಿಕ್ ಮಾಡಿಬಿಟ್ರೆ 5-10 ಹತ್ರ ಮ್ಯಾಕ್ಸಿಮಮ್ 20ವರೆಗೂ ರೈಸ್ ಮಾಡಿ, ಜಾಸ್ತಿವರೆಗೂ ಹೋಗಬೇಡಿ. ಸೊ ಮ್ಯಾಕ್ಸಿಮಮ್ ನಾನು ಯೂಸ್ ಮಾಡೋದು 5 to 7 ಮೇಲೆ ಕೊಡಲ್ಲ. ಸೊ 7ವರೆಗೂ ವಾಲ್ಯೂಮ್ ಓಕೆ. ಸೊ ಕ್ಲೀನಾಗಿ ಬರ್ತಾರೆ. ಆಮೇಲೆ ಫುಲ್ಲು ನಾಯ್ಸ್ ಬಂದ್ಬಿಡುತ್ತೆ. ಸ್ವಲ್ಪ ಗೇನ್ ಜಾಸ್ತಿ ಆಗ್ಬಿಟ್ಟು ಫುಲ್ಲು ಇರಿಟೇಷನ್ ನಾಯ್ಸ್ ಬಂದ್ಬಿಡುತ್ತೆ. ಸೊ ಜಾಸ್ತಿ ಇಡೋಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಿಮ್ಮ ವೀಡಿಯೋದಲ್ಲಿ ಏನಾದರೂ ಆ ಕಡೆ ಆಚೆ ಕಡೆ ನಾಯ್ಸ್ ಬಂತು. ಸೊ ನಾಯ್ಸ್ ಏನಾದ್ರು ತೆಗಿಬೇಕಂದ್ರೆ ನೀವು ಇಲ್ಲಿ ಎಫೆಕ್ಟ್ಸ್ ಇದರಲ್ಲಿ ಮೇಲ್ಗಡೆ ಸರ್ಚ್ ಮಾಡ್ರೆ ಆಯಿತು. ಸೊ ಮೇಲ್ಗಡೆ ಡಿ ನಾಯ್ಸ್ ಅಂತ ಸರ್ಚ್ ಮಾಡಿ. ಸೊ ಡಿ ನಾಯ್ಸ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕಾಣ್ತಿರುತ್ತೆ. ಸೊ ಡಿ ನಾಯ್ಸ್ ಅಂತ. ಸೊ ಅದನ್ನ ಲೆಫ್ಟ್ ಕ್ಲಿಕ್ ಮಾಡಿ ಅದನ್ನ ಹಂಗೆ ಎಳ್ಕೊಂಬಂದು ಆಡಿಯೋ ಫೈಲ್ಗೆ ಹಾಕ್ಬಿಡಿ. ಇವಾಗ ಆಡಿಯೋದು ನಾಯ್ಸ್ ಅದು ಹಾಕಿದ್ದೀನಲ್ಲ ಡಿ ನಾಯ್ಸು, ಅದನ್ನ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಸ್ ಎಲ್ಲ ಎಡಿಟ್ ಮಾಡ್ಕೋಬೋದು. ಸೊ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಸ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಿಟ್ರೆ ಇಲ್ಲಿ ನೋಡಿ ಡಿ ನಾಯ್ಸ್ ಅಂತ ಒಂದು ಇದಿದೆ. ಸೊ ಅದರಲ್ಲಿ ಎಡಿಟ್ ಸಹ ಮಾಡ್ಕೋಬೋದು. ಎಡಿಟ್ ಕೊಟ್ಟರೆ ನಿಮ್ಗೆ ಕಾಣಿಸುತ್ತೆ, ಅಂದರೆ ಕೆಳಗಡೆ ಆಪ್ಷನ್ಸ್ಗಳು ಇರ್ತವೆ. ಸೊ ಇಲ್ಲಿ ಕಮ್ಮಿ ಮಾಡ್ಕೋಬೋದು. ಸೊ ಈ ರೀತಿ ನಿಮ್ಮದು ಆಡಿಯೋದ ನಾಯ್ಸ್ ಎಲ್ಲ ತೆಗಿಬೋದು. ಸೊ ಇನ್ನು ಎಕ್ಸ್ಟ್ರಾ ಏನಿದೆ ಅಕಸ್ಮಾತ್ ಏನಾದರೂ, ಸೊ ಇನ್ನೊಂದು ಏನಂದರೆ ಅಕಸ್ಮಾತ್ ನೀವು ಎಡಿಟ್ ಮಾಡುವಾಗ ಟೈಮ್ ಲೈನ್ ಸ್ವಲ್ಪ ನೋಡಿ ಈ ರೀತಿ ದೊಡ್ಡದಾಗೋಯ್ತು. ಸೊ ಅದನ್ನ ಚಿಕ್ಕದು ಮಾಡೋದು ದೊಡ್ಡ ಮಾಡೋದು ಗೊತ್ತಾಗಿಲ್ಲ. ಸೊ ದೊಡ್ಡದಾಗೋಗ್ಬಿಟ್ರೆ ಸೊ ನೀವು ನೋಡ್ತಿರ್ಬೋದು ಮೇಲೆ ಡಾಟ್ಸ್ ಇದೆಯಲ್ಲ,
ಮೇಲೆ ಡಾಟ್ರು ಮೇಲೆ ಟೈಮ್ ಲೈನ್ನ ದೊಡ್ಡದು ಮಾಡೋಕ್ಕೆ ಚಿಕ್ಕದು ಮಾಡೋಕ್ಕೆ. ಸೊ ಅದನ್ನೇನು ಮಾಡಬೇಕಂದ್ರೆ ಸ್ವಲ್ಪ ಕೆಳಗಡೆ ಕೆತ್ಕೊಂಬಂದು ಸ್ವಲ್ಪ ದೊಡ್ಡದು ಮಾಡಿದ್ರೆ ಅದು ಟೈಮ್ ಲೈನ್ ಚಿಕ್ಕದಾಗುತ್ತೆ. ಸೊ ಕೆಳಗಡೆ ಇದ್ರದ್ದು ಸ್ವಲ್ಪ ದೊಡ್ಡದು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಡಿದ್ದು ಇದಾಗ್ಬಿಡುತ್ತೆ. ಸೊ ನನಗೂ ತುಂಬ ಸತಿ ಪ್ರಾಬ್ಲಮ್ ಆಗ್ತಿತ್ತು, ನನಗೆ ಅದು ಏನು ಮಾಡೋದಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ನಾನು ತಿರ್ಗಾ ಹೊಸದಾಗಿ ನ್ಯೂ ಪ್ರಾಜೆಕ್ಟ್ ಎಲ್ಲ ಓಪನ್ ಮಾಡಿದ್ದು ಮಾಡ್ತಿದ್ದೆ. ಸೊ ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು. ಅಕಸ್ಮಾತ್ ಇವಾಗ ನೀವು ಎಡಿಟ್ ಮಾಡ್ತೀರಾ, ಸೊ ಎಡಿಟ್ ಮಾಡ್ತಿರುವಾಗ ಸೊ ಈ ರೀತಿ ಪ್ಯಾನಲ್ ಏನಾದ್ರು ಇದು ಮಾಡಿರ್ತೀರ, ಅಕಸ್ಮಾತ್ ಏನಾದ್ರು ಸೆಲೆಕ್ಟ್ ಮಾಡ್ಬಿಟ್ಟು ಬೇರೆ ಪ್ಯಾನಲ್ ಬೇರೆ ಕಡೆ ಹೋಗ್ಬಿಟ್ಟಿರುತ್ತೆ. ಸೊ ತಿರ್ಗಾ ನಿಮ್ಗೆ ಫಸ್ಟಿಂದಾನೇ ಬೇಕು. ಸೊ ಫಸ್ಟಿಂದಾನೇ ಬೇಕಂದರೆ ಸೊ ವಿಂಡೋಸ್ನ ಸೆಲೆಕ್ಟ್ ಮಾಡಿಬಿಟ್ಮೇಲೆ ವರ್ಕ್ ಸ್ಪೇಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ರೈಟ್ ಸೈಡಲ್ಲಿ ಹಂಗೆ ಕೆಳಗಡೆ ಬಂದರೆ ರೀಸೆಟ್ ಟು ಸೇವ್ ಲೇಔಟ್ ಕೊಟ್ಟರೆ ಫಸ್ಟ್ ವೀಡಿಯೋ ಇದ್ದಂಗೆ ಇರುತ್ತೋ ಅಂದರೆ ಫಸ್ಟ್ ಪ್ರೀಮಿಯರ್ ಓಪನ್ ಮಾಡಿದಂಗೆ ಸೊ ಹಂಗೆ ಲೆಫ್ಟ್ ಸೈಡ್ ನೋಡಿ ಎಫೆಕ್ಟ್ಸ್ ಕಂಟ್ರೋಲ್ ಎಲ್ಲ ಬರ್ತಿಲ್ಲ. ಸೊ ಎಫೆಕ್ಟ್ಸ್ ಕಂಟ್ರೋಲ್ ಎಲ್ಲ ಬರಬೇಕಂದ್ರೆ ಏನಿಲ್ಲ, ವೀಡಿಯೋ ಫೈಲ್ನ ಸೆಲೆಕ್ಟ್ ಮಾಡೋದಿಲ್ಲ. ಸೊ ರೈಟ್ ಸೈಡಲ್ಲಿ ಯಾರೋ ಮಾರ್ಕಿಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಎಫೆಕ್ಟ್ಸ್ ಕಂಟ್ರೋಲ್ ಅಂತ ಹೋಗ್ತಿದ್ರೆ ಬಂದ್ಬಿಡುತ್ತೆ. ಸೊ ತಿರ್ಗಾ ಅಲ್ಲೆಲ್ಲ ಆಪ್ಷನ್ಸ್ ಬರಬೇಕಂದ್ರೆ ನಿಮ್ಮ ವೀಡಿಯೋ ಫೈಲ್ನ ಬೇರೆ ವೀಡಿಯೋ ಫೈಲ್ನೂ ಸೊ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ಗಳು ಬಂದ್ಬಿಡ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಟೆಕ್ಸ್ಟ್ ಹಾಕ್ಬೇಕಂದ್ರೆ ಸೊ ಕೆಳಗಡೆ ಲೆಫ್ಟ್ ಸೈಡ್ ಟೆಕ್ಸ್ಟ್ ಆಪ್ಷನ್ ಇದೆ. ಸೊ ಸೆಲೆಕ್ಟ್ ಮಾಡಿಬಿಟ್ಟು ಟೆಕ್ಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ಮೇಲೆ ವೀಡಿಯೋ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಮೇಲೆ ನಿಮ್ಗೇನು ಬೇಕೋ ಅದನ್ನ ಬರೀರಿ. ಸೊ ನಾನಿಲ್ಲಿ ನನ್ನ ಹೆಸರು ಬರಿತೀನಿ. ಸೊ ಬರೆದ್ಬಿಟ್ಟು ಇದಿದೆಯಲ್ಲ ವೀಡಿಯೋ ಟೈಮ್ಲೈನ್ ಸೆಲೆಕ್ಟ್ ಮಾಡಿಬಿಟ್ಟು ತಿರ್ಗಾ ಆ ಟೆಕ್ಸ್ಟ್ ಎಲ್ಲನ ಸೆಲೆಕ್ಟ್ ಮಾಡಿಬಿಟ್ಮೇಲೆ ಇಲ್ಲಿ ನೀವು ಟೆಕ್ಸ್ಟ್ದು ಇದೆಲ್ಲ ಎಡಿಟ್ ಮಾಡ್ಕೋಬೋದು, ಕಲರು ಇದೆಲ್ಲ ಎಡಿಟ್ ಮಾಡ್ಕೋಬೋದು. ಸೊ ತೋರಿಸ್ತೀನಿ ನೋಡಿ, ಕಲರ್ ಆಪ್ಷನ್ ಎಲ್ಲ ಬರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಟೆಕ್ಸ್ಟ್ ಅಂತ ಒಂದು ಇದಿದೆ ಎಫೆಕ್ಟ್ಸ್ ಕಂಟ್ರೋಲಲ್ಲಿ. ಇದನ್ನ ಲೆಫ್ಟಲ್ಲಿ ಇದನ್ನ ಕ್ಲಿಕ್ ಮಾಡಿಬಿಟ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ನಿಮಗೆ ಕಲರ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಸೊ ಟೆಕ್ಸ್ಟಿದು ಫಾಂಟ್ ಸ್ಟೈಲ್ ಎಲ್ಲ ಸಹ ಮಾಡ್ಕೋಬೋದು. ಸೊ ನಿಮ್ಗೆ ಇಲ್ಲಿ ಕಾಣ್ತಿದೆ ಅನಿಸುತ್ತೆ. ಸೊ ಕೆಳಗಡೆ ತೊಗೊಂಬಂದು ತೋರಿಸ್ತೀನಿ. ಸೊ ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ತಿರ್ಗಾ ಸೆಲೆಕ್ಷನ್ ಅಲ್ಲಾಗಿ ಕೆಳಗಡೆ ಇಳಿಸ್ಬೇಕಂದ್ರೆ ವಿನ ಸೆಲೆಕ್ಟ್ ಮಾಡಿ, ಸೆಲೆಕ್ಷನ್ ಟೂಲ್ ಬರುತ್ತೆ. ಸೊ ಸೆಲೆಕ್ಷನ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನನ್ನ ಹೆಸರಿಲ್ಲಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನೀವು ವೀಡಿಯೋ ಫೈಲ್ ಟೆಕ್ಸ್ಟ್ ಫೈಲ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ನೀವು ಟೆಕ್ಸ್ಟು ಫುಲ್ಲು ನಿಮ್ಗೆ ಅನ್ಕೊಂಡಿರೋಷ್ಟು ವೀಡಿಯೋದಲ್ಲಿ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ ಟೆಕ್ಸ್ಟನ್ನ ರೈಟ್ ಸೈಡ್ಗೆ ಬಂದರೆ ನೀವು ರೈಟ್ ಸೈಡಲ್ಲಿ ಒಂದು ರೆಕ್ಟ್ಯಾಂಗಲ್ಲು ಒಂದು ಅರೆ ಮಾರ್ಕ್ ಕಾಣ್ತಿದೆ. ಸೊ ಅದನ್ನ ಲೆಫ್ಟ್ ಕ್ಲಿಕ್ ಮಾಡಿ ಮುಂದೆ ತೊಗೊಂಬಂದ್ರೆ ನಿಮ್ಗೆ ಎಷ್ಟು ನಿಮಿಷವರೆಗೂ ಬೇಕೋ ಅಷ್ಟವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಎಳಿಬೇಕಂದ್ರೆ ಲೆಫ್ಟ್ ಸೈಡು ಕಾರ್ನರಲ್ಲಿ ಬಂದ್ಬಿಟ್ಟು ಇಟ್ಟರೆ ಕರ್ಸರ್ನ ಲೆಫ್ಟ್ ಕ್ಲಿಕ್ ಮಾಡ್ಕೊಂಡು ಹಂಗೆ ಲೆಫ್ಟ್ವರೆಗೆ ಎಳ್ಕೊಂಡ್ರೆ ಇರುತ್ತೆ. ಸೊ ಇವಾಗ ಅದನ್ನ ಸೇವ್ ಮಾಡಬೇಕಂದ್ರೆ ಕಂಟ್ರೋಲ್ ಎಮ್ ಒತ್ತಬೇಕು. ಸೊ ನೋಡಿ ಕಂಟ್ರೋಲ್ ಎಮ್ ಒತ್ತಿದ ತಕ್ಷಣ ಈ ರೀತಿ ನಿಮಗೆ ಡಿಸ್ಪ್ಲೇ ಬರುತ್ತೆ. ಸೊ ಕೆಳಗಡೆ ನೋಡ್ತಿರ್ಬೋದು ನೀವು ಎಕ್ಸ್ಪೋರ್ಟ್ ಅಂತಿದೆ. ಸೊ ಎಕ್ಸ್ಪೋರ್ಟ್ ಅಂತ ಒತ್ತಿದ್ರೆ ನಿಮಗೆ ವಿಡಿಯೋ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ಸೊ ಮೇಲ್ಗಡೆ ನೀವು ಇಲ್ಲಿ ಔಟ್ಪುಟ್ ನೇಮ್ ಅಂತಿದೆಯಲ್ಲ, ಸೊ ಔಟ್ಪುಟ್ ನೇಮ್ ಪಕ್ಕದಲ್ಲಿ PXL ಅಂದರೆ ವೀಡಿಯೋ ಫೈಲ್ ನೇಮ್ ಇದೆ, ಅದು ಸೆಲೆಕ್ಟ್ ಮಾಡಿಬಿಟ್ರೆ ನೀವು ವೀಡಿಯೋ ಫೈಲ್ನ ನೇಮ್ ಚೇಂಜ್ ಮಾಡ್ಕೊಬೋದು ಇಲ್ಲಿ. ಸೊ ನೇಮ್ ಚೇಂಜ್ ಮಾಡ್ಕೊಂಬಿಟ್ಟು ಯಾವ ಫೈಲ್ ಬೇಕೋ ಅಂತ ಸೇವ್ ಮಾಡ್ಕೊಂಬಿಟ್ರೆ ವೀಡಿಯೋ ಫೈಲ್ ನೇಮ್ ಚೇಂಜ್ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಫಾರ್ಮ್ಯಾಟು ಬೇರೆ ಇರುತ್ತೆ. ಸೊ ಅಂದರೆ ಬೇರೆ ಥರ ಆಪ್ಷನ್ ಇರುತ್ತೆ. ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ಬಿಟ್ಟು H.264ಗೆ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ H.264 ಫುಲ್ ಕಮ್ಮಿ MB ರೆಂಡ್ರಿಂಗ್ ಆಗೋದು. ಸೊ ಮ್ಯಾಚ್ ಸೋರ್ಸ್ ಬಂದ್ಬಿಟ್ಟು ಹೈ ಬಿಟ್ರೇಟ್ ಇಟ್ಕೊಳ್ಳಿ. ಸೊ ಬಿಟ್ರೇಟ್ ಇಟ್ಕೊಂಬಿಟ್ಮೇಲೆ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ನಿಮ್ಮ ವೀಡಿಯೋ ನೋಡಿ ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಿದೆ. ಸೊ 2 minutes 38 seconds ತೊಗೊತಿದೆ. ಸೊ ವೀಡಿಯೋ ಒಂದು 8 minutes ಇದೆ. ಸೊ ಅದಕ್ಕೆ ವೀಡಿಯೋ ಎಕ್ಸ್ಪೋರ್ಟ್ ಆಗ್ತಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಗ್ರೀನ್ ಸ್ಕ್ರೀನ್ ಹೇಗೆ ರಿಮೂವ್ ಮಾಡೋದು, ಸೊ ಕಲರ್ ಗ್ರೇಡಿಂಗ್ ಹೇಗೆ ಮಾಡೋದು, ಸಿನಿಮ್ಯಾಟಿಕ್ ಕಲರ್ ಗ್ರೇಡಿಂಗ್ ಎಲ್ಲ ಹೇಗೆ ಮಾಡೋದು, ಸಪ್ರೇಟ್ ವೀಡಿಯೋಸ್ ಬರ್ತವೆ. ಸೊ ಅದನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಲೋವರ್ ಥರ್ಡ್ಸ್ ಹಾಕೋದು ಅಂದರೆ ಕೆಳಗಡೆ ಹೆಸರು ಕೆಳಗಡೆ ಡಿಸೈನ್ ಆಗಿ ಬರೋದು, ಆ ಥರ ಎಲ್ಲ ಹೇಗೆ ಮಾಡೋದಂತ ಸೊ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋಗೆ ಇಷ್ಟೇ, ಯೂಸ್ಫುಲ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಈ ರೀತಿ ಕಂಟೆಂಟ್ಗಳನ್ನ ಇನ್ನೂ ಹೆಚ್ಚಾಗಿ ತರ್ತೀನಿ.